ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ವ್ಲಾಗ್ ಮಾಡಿ ವೈಟಿಯಲ್ಲಿ ತುಂಬಾನೇ ದಿನ ಆಗೋಗಿತ್ತು. ಸೊ ಅದಕ್ಕೋಸ್ಕರನೇ ಇವತ್ತು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಯಾರಾದರೂ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇದು ಬಂದು ಹೋಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಮನೇಲೇನು ಹಬ್ಬ ಮಾಡ್ತಾ ಇರಲಿಲ್ಲ. ಹಾಗೇನೆ ಹೊಸೂರಲ್ಲಿ ತೇರಿತ್ತು. ಸೊ ಅದಕ್ಕೋಸ್ಕರನೇ ತೇರನ್ನು ನೋಡ್ಕೊ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಾನು ನನ್ನ ಮಗನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದರಲ್ಲೆಲ್ಲ ಆ ಡಸ್ಟಲ್ಲೆಲ್ಲ ಓಡಾಡ್ಸೋದು ಬೇಡ ಅಂತ ಅಂದ್ಬಿಟ್ಟು ನಾನು ಅವನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸೊ ನಾನು ಹಸ್ಬೆಂಡ್ ಮಾತ್ರ ಹೋಗ್ತಾ ಇದ್ವಿ. ಸೊ ಅಂದ್ರೆ ಮನೇಲಿ ಅತ್ತೆ ನೋಡ್ಕೊತಾ ಇದ್ರು ಮೋನಿಶ್ನ, ಮಗುನ. ಸೊ ಅದಕ್ಕೋಸ್ಕರನೇ ನಾನು ಮನೇಲಿ ಬಿಟ್ಟು ನಾನು ಹಸ್ಬೆಂಡ್ ಮಾತ್ರ ಹೋಗ್ತಾ ಇದ್ವಿ. ಹೊಸೂರಲ್ಲಿ ಇದಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಈ ತೇರಂತೂ ಮೂರು ತೇರು ಮಾಡ್ತಾರೆ. ಒಂದು ವೆಂಕಟರಮಣ ಸ್ವಾಮಿ ತೇರು, ಮತ್ತು ಇನ್ನೊಂದು ಶಿವನ್ ತೇರು, ಇನ್ನೊಂದು ಗಣೇಶನ್ ತೇರು. ಸೊ ಮೂರು ತೇರು ಮಾಡ್ತಾರೆ. ನಾನಂತೂ ಎಲ್ಲೇ ನೋಡಿರ್ಲಿಲ್ಲ ಮೂರು ತೇರು ಮಾಡೋದನ್ನ. ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಮೂರು ತೇರು. ಸೊ ಮ್ಯಾರೇಜ್ ಆಗಿ ಫಸ್ಟ್ ಇಯರ್ ಮಾತ್ರ ಬಂದಿದ್ವಿ. ಸೊ ಆ ಟೈಮಲ್ಲಿ ಮಾತ್ರ ಎರಡೇ ತೇರೇ ನೋಡಿದ್ದು, ಮೂರು ತೇರು ನೋಡಿರ್ಲಿಲ್ಲ. ಬಟ್ ಮ್ಯಾರೇಜ್ ಆಗಿ ಫಸ್ಟ್ ಇಯರ್ ಬಂದಿದ್ದು. ಅದಾದ್ಮೇಲೆ ಈ ಇಯರ್ನೇ ಬರ್ತಾ ಇರೋದು ನಾನು. ಒಂದು 3 ಇಯರ್ ಗ್ಯಾಪ್ ಬಿಟ್ಟೆ ನಾನು, ಯಾಕಂದ್ರೆ ಸೊ ಮಗು ಆಯ್ತಲ್ವಾ. ಸೊ ಅದಕ್ಕೋಸ್ಕರನೇ ಇದರಲ್ಲಿ ಇಲ್ಲಿ ನಾನು ಎಲ್ಲೂ ಹೋಗೋಕ್ಕಾಗಿರ್ಲಿಲ್ಲ. ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲಂತೂ ಅನ್ನದಾನ ತುಂಬಾನೇ ನಡೀತಾ ಇತ್ತು. ಈ ಕಿತ ಅಂತೂ ಅನ್ನದಾನ ಅಷ್ಟಾಗಿ ಮಾಡಲಿಲ್ಲ, ಯಾಕೆಂದ್ರೆ ಗ್ರಹಣ ಟೈಮ್ ಬೇರೆ ಇತ್ತಲ್ವಾ. ಸೊ ಅದಕ್ಕೋಸ್ಕರನೇ ಗ್ರಹಣ ಟೈಮಲ್ಲಿ ಏನೂ ಹಂಚ್ತಾನೂ ಇರಲಿಲ್ಲ, ಏನೂ ಇದು ಮಾಡ್ತಾ ಇರಲಿಲ್ಲ. ಸೊ ಪಾನಕ, ಮಜ್ಜಿಗೆ ಇದೆಲ್ಲ ಹಂಚ್ತಾ ಇರೋರು. ಸೊ ಈ ಕಿತ ಏನು ಹಂಚ್ಲಿಲ್ಲ, ಯಾಕಂದ್ರೆ ಗ್ರಹಣ ಟೈಮ್ ಇತ್ತಲ್ವಾ. ಸೊ ಅದಕ್ಕೋಸ್ಕರನೇ ದೇವ್ರನ್ನೂ ಕೂಡ ಅಷ್ಟೇನೆ ಆ ಇರ್ ದೇವ್ರನ್ನ ರಥದಲ್ಲಿ ಇಟ್ಟಿರ್ತಾ ಇದ್ರು. ನಾವು ನೋಡ್ದಂಗೆನೆ ಒಂದು ನೈಟ್ 8:30 ಒಂದು 9ಗೆ ದೇವ್ರನ್ನ ಎತ್ತಿರ್ತಾ ಇದ್ರು. ಬಟ್ ಈ ಕಿತ ಅಂತೂ ಬೇಗನೆ ಎತ್ತಿಟ್ಬಿಡ್ತಿದ್ರು. ನಾವು ಯಾವಾಗ್ಲೂ ಒಂದು 3ಗೆನೆ ಬರ್ತಾ ಇದ್ದಿದ್ದು ತೇರ್ ನೋಡೋದಕ್ಕೆ ಅಂದ್ಬಿಟ್ಟು, ಯಾಕಂದ್ರೆ ಆವಾಗ ಬಿಸಿಲು ಕಮ್ಮಿ ಇರುತ್ತೆ, ಜನನೂ ಕಮ್ಮಿ ಇರ್ತಾರೆ ಅನ್ನೋದಕ್ಕೋಸ್ಕರನೇ ನಾವು 3 ಗಂಟೆ ಹಂಗೆ ಬರ್ತಾ ಇದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಎರಡನೇ ತೇರು. ಸೊ ಇದ್ರ ಹಿಂದೆ ಒಂದು ತೇರಿದೆ, ಅದು ದೊಡ್ಡ ತೇರು, ಫಸ್ಟ್ನೇ ತೇರು. ಮತ್ತೆ ಅದ್ರ ಪಕ್ಕ ಒಂದು ಕಾಣಿಸ್ತಾ ಇದೆ ಅಲ್ವಾ, ಅದು ಚಿಕ್ಕ ತೇರು. ಸೊ ಇದರಲ್ಲಿ ಯಾವ್ಯಾವ ದೇವ್ರು ಇಕ್ಕಿದ್ರು ಅಂತ ಅದನ್ನು ಗೊತ್ತಿಲ್ಲ, ಯಾಕಂದ್ರೆ ದೇವ್ರನ್ನೆಲ್ಲ ಎತ್ತಿಟ್ಬಿಟ್ಟಿದ್ರು. ಸೊ ದೇವ್ರಿಗೆ ಎಲ್ಲಾರು ಬಾಳೆಹಣ್ಣು ಹಾಕ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಉಪ್ಪು ಹಾಕ್ತಾರೆ. ಅದು ಏನಕ್ಕೆ ಹಾಕ್ತಾರೆ ಅಂತ ನನಗೂ ಗೊತ್ತಿಲ್ಲ ನಿಜವಾಗ್ಲೂ. ನನ್ನ ಹಸ್ಬೆಂಡ್ ಕೇಳಿದೆ ಯಾಕೆ ಈ ಥರ ಉಪ್ಪು ಹಾಕ್ತಾರೆ ಅಂತ. ಸೊ ಅವರು ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ನಾನು ಇನ್ಯಾರಿಗೂ ಕೇಳಕ್ಕೂ ಹೋಗಿಲ್ಲ ಏನು ಅಂತ ಅಂದ್ಬಿಟ್ಟು. ಇದು ಒಂಥರ ವಿಚಿತ್ರನೇ ಅನಿಸ್ತು. ನಾನು ಎಲ್ಲೂ ನೋಡಿರಲಿಲ್ಲ ತೇರಿಗೆ ಉಪ್ಪು ಹಾಕೋದು. ಸೊ ಇಲ್ಲಿ ಎಲ್ಲ ತೇರ್ಗೂ ಉಪ್ಪು ಹಾಕ್ತಾ ಇದ್ರು. ಅದು ಏನಕ್ಕೋಸ್ಕರ ಹಾಕ್ತಾ ಇದ್ರು ಅಂತಲೂ ನನಗಂತೂ ನಿಜ ಗೊತ್ತಿಲ್ಲ. ನೋಡ್ತಾ ಇದ್ರಲ್ವಾ. ಸೊ ಎಲ್ಲರೂ ಅಷ್ಟೇ ಉಪ್ಪು ಎತ್ಕೊಬಂದು ಹಾಕ್ತಾ ಇದ್ರು. ಸೊ ಇಲ್ಲೇ ಪ್ಯಾಕೆಟ್ ಥರನೇ ಮಾರ್ತಾರೆ, ಒಂದು 10 ರೂಪಾಯಿ ಅಷ್ಟೇ. ಸೊ ಮಾರ್ತಾರೆ. ಸೊ ಅದನ್ನ ಎತ್ಕೊಬಂದು ಹಾಕ್ತಾ ಇದ್ರು. ಸೊ ನಾನು ಹಾಕಿದೆ. ಅದು ಏನಕ್ಕೆ ಅಂತ ಅದು ಗೊತ್ತಿಲ್ಲ, ಸೊ ಪದ್ಧತಿ ಇರ್ಬೋದೇನೋ. ಸೊ ನಾನು ಅಷ್ಟೇನೆ ತಗೊಂಡು ಹಾಕಿದೆ. ನೀವು ನೋಡ್ತಾ ಇದ್ರಲ್ವಾ, ದೇವ್ರನ್ನೆಲ್ಲ ಎತ್ತಿಟ್ಬಿಟ್ಟಿದ್ರು. ಗ್ರಹಣ ಟೈಮ್ ಅಲ್ವಾ. ಸೊ ಅದಕ್ಕೋಸ್ಕರನೇ ದೇವ್ರನ್ನೆಲ್ಲ ಬೇಗನೆ ಎತ್ತಿಟ್ಬಿಟ್ಟಿದ್ರು. ಇಲ್ಲ ಅಂದಿದ್ರೆ ನೈಟ್ ಒಂದು 9ಗೆ ಎತ್ತಿರ್ತಾ ಇದ್ರು ದೇವ್ರನ್ನೆಲ್ಲ. ಅಲ್ಲಿವರೆಗೂ ರಥದಲ್ಲೇನೆ ಇರ್ತಾ ಇತ್ತು ದೇವರು. ಸೊ ದರ್ಶನ ಮಾಡ್ಕೊಂಡ್ ಬರ್ಬೋದಾಗಿತ್ತು ಮಧ್ಯಾಹ್ನ ಟೈಮಲ್ಲೆಲ್ಲ. ಈ ಕಿತ ಎತ್ತಿಟ್ಬಿಟ್ಟಿದ್ರು. ನೀವು ನೋಡ್ತಾ ಇದ್ದೀರಲ್ವಾ, ಒಂದು ಚೌಟ್ರಿ ಇದರಲ್ಲಿ ಎತ್ತಿಟ್ಬಿಟ್ಟಿದ್ರು. ನೀವು ನೋಡ್ತಾ ಇದ್ರ ಗಣೇಶ ಮತ್ತೆ ವೆಂಕಟರಮಣ ಸ್ವಾಮಿ ಮತ್ತೆ ಶಿವಂದು ದೇವರು ಎಲ್ಲ ಅಲ್ಲೇ ಇದೆ, ನೋಡ್ತಾ ಇದ್ರಲ್ವಾ. ಸೊ ಎತ್ತಿಟ್ಬಿಟ್ಟಿದ್ರು, ಅಲ್ಲೇನೆ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಹೋಗೋದಕ್ಕೂ ಕೂಡ ಬಿಡ್ತಾ ಇರ್ಲಿಲ್ಲ, ಲಾಕ್ ಹಾಕ್ಬಿಟ್ಟಿದ್ರು. ಹಾಗೇನೆ ನೋಡ್ಕೊಂಡು ನಾವು ಬಂದ್ವಿ. ನಾನೇನ್ ತಗೊಂಡೆ ಅಂತಂದ್ರೆ ರಿಂಗ್ ತಗೊಂಡೆ ನಾನು. ಜಾತ್ರೆಗೆ ತೇರಿಗೆ ನೆನ್ಪಿರ್ಲಿ ಅನ್ನೋದಕ್ಕೋಸ್ಕರ ರಿಂಗ್ ತಗೊಂಡೆ. ನಂಗೆ ತುಂಬಾನೇ ಇಷ್ಟ ರಿಂಗು. ಫಸ್ಟ್ ಎಲ್ಲ ರಿಂಗ್ ತುಂಬಾ ಹಾಕ್ಕೊಂತ ಇದ್ದೆ, ಬಟ್ ಇವಾಗ ಕಮ್ಮಿ ಮಾಡ್ಬಿಟ್ಟಿದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಇದೆಲ್ಲಾನು ತುಂಬಾ ಇಷ್ಟ ನನಗೆ. ಬಟ್ ಹಸ್ಬೆಂಡ್ ಕೇಳಿದ್ರೆ ಅವ್ರು ಹಾಕ್ಸಿಲ್ಲ, ಅದೆಲ್ಲ ಇನ್ಫೆಕ್ಷನ್ ಆಗುತ್ತೆ, ಅವೆಲ್ಲ ಹಾಕ್ಸ್ಕೋಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು. ಸೊ ಮೋನಿಶ್ಗೆ ಅಂತ ಅಂದ್ಬಿಟ್ಟು ನಾನು ಒಂದು ಬೈಕ್ ತಗೊಂಡೆ ಮಗುಗೆ ಅಂದ್ಬಿಟ್ಟು. ಅವನಿಗೂ ಅಷ್ಟೇನೆ ಮನೆಗೆ ಹೋದ್ರೆ ಅವನು ನೋಡ್ತಾನೆ ಅಲ್ವಾ ಏನ್ ಬಂದಿದ್ದಾರೆ ಅಂತ. ಸೊ ಅದಕ್ಕೋಸ್ಕರನೇ ಒಂದು ತಗೊಂಡೋದೆ ಅಷ್ಟೇನೆ. ತುಂಬಾನೇ ಇದೆ ಮನೆಯಲ್ಲಿ, ಅದ್ರಲ್ಲೆಲ್ಲ ಆಡ್ತಾ ಇರ್ತಾನೆ. ಸೊ ಇದು ಒಂದಿರ್ಲಿ ಅಂತ ಅಂದ್ಬಿಟ್ಟು ತಗೊಂಡಿದೀನಿ ಅಷ್ಟೇನೆ. ನೀವು ನೋಡ್ತಾ ಇದ್ರಲ್ವಾ, ಈ
ಇಲ್ಲಿ ಒಂದು ಹೋಗ್ತಾ ಇದ್ದಾನೆ ಅಲ್ವಾ, ಸೊ ಅವನ ಹತ್ರ ಒಂದು ಪಿಪಿ ಇರುತ್ತೆ. ಸೊ ನನ್ಗೆ ಆ ಪಿಪಿನೂ ಅಷ್ಟೇ ತುಂಬಾನೇ ಇಷ್ಟ ಓದೋದಕ್ಕೆ. ಸೊ ಆ ಹಸ್ಬೆಂಡ್ ಕೊಡ್ಸಿಲ್ಲ, ಅದನ್ನು ಅಷ್ಟೇನೆ. ಸರಿ ಅಂದ್ಬಿಟ್ಟು ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ವಿ. ಸೊ ಹಾಗೇನೆ ನನಗೆ ಸಮೋಸ ಅಂದ್ರೆ ಸಖತ್ ಇಷ್ಟ. ಇಲ್ಲಿ ಒಂದು ಅಂಗಡಿಯಲ್ಲಿ ಸಮೋಸ ಮಾಡ್ತಾರೆ, ಮುಸ್ಲಿಮ್ಸ್ ಅವರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಮೋಸನ. ಅದಕ್ಕೇನೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವೇನ್ ತಗೊಂಡ್ವಿ ಅಂತಂದ್ರೆ ಸಮೋಸ ತಗೊಂಡ್ವಿ, ಹಾಗೇನೆ ಕೋವಾ ತಗೊಂಡ್ವಿ, ಹಾಗೇನೆ ಕೋವಾದಲ್ಲಿ ದಿಲ್ ಪಸಂದ್ ಮಾಡಿರ್ತಾರೆ, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ತಗೊಂಡ್ವಿ. ಇದು ಬಂದು ಮುಸ್ಲಿಮ್ಸ್ ಅಂಗಡಿ ಆಗಿರುತ್ತೆ. ಹೊಸೂರಲ್ಲಿ ಯಾರಾದ್ರೂ ಇರೋರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಗೊತ್ತೇ ಇರುತ್ತೆ, ಇಲ್ಲಿ ಸಮೋಸ ಅಂಗಡಿ. ಸೊ ತುಂಬಾನೇ ಫೇಮಸ್ ಅಂಗಡಿ ಅಂತಾನೆ ಹೇಳ್ಬೋದು. ಆ ತುಂಬಾ ವರ್ಷಗಳಿಂದ ಇದೆ ಅಂತ ಹೇಳ್ತಾ ಇದ್ರು ಹಸ್ಬೆಂಡು. ಸೊ ಅದಕ್ಕೋಸ್ಕರನೇ, ನನಗೂ ಗೊತ್ತಿಲ್ಲ, ಅವ್ರು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಸೊ ಸಮೋಸ ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಬೇರೆ ಏನು ತಗೊಳಕ್ ಹೋಗಿಲ್ಲ ತೇರಿನ ಇದ್ರಲ್ಲಿ. ಅದೆಲ್ಲ ಏನು ಅಷ್ಟಾಗಿ ಚೆನ್ನಾಗಿರಲ್ಲ, ಅದಕ್ಕೋಸ್ಕರನೇ ಸಮೋಸ ತಗೊಂಡು ಮನೆ ಕಡೆ ಹೋಗ್ತಾ ಇದ್ವಿ. ನನ್ನ ಮಗ ನೀವು ನೋಡ್ತಾ ಇರ್ಬೋದು, ಬೈಕ್ ತಗೋ ಬಂದಿದ್ವಲ್ಲ, ಸೊ ಅದ್ರ ಮೇಲೆ ಕುತ್ಕೊಂಡು ಆಡ್ತಾ ಇದ್ದಾನೆ. ಸೊ ತುಂಬಾ ದೊಡ್ಡದು ಅಂತ ಫೀಲ್ ಆಗ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಅದ್ರ ಮೇಲೆನೆ ಕುತ್ಕೊಂಡು ಆಡ್ತಾ ಇದ್ದ. ನನ್ನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.